ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಹುಡುಗರು ಇವಾಗ KCT ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ಹುಡುಗರು ಏನಂತಂದರೆ 1,10,000ಕ್ಕಿಂತ ಮೇಲ್ಪಟ್ಟು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಿಮ್ಗೆ ಅಂದರೆ ಇಂಜಿನಿಯರ್ ಮಾಡಬೇಕಂತ ಇರ್ತಾರೆ, ಯಾಕಂದರೆ ಅಷ್ಟು ಸೀಟ್ಸ್ಗಳಿದ್ದಾವೆ. ಸೊ ಹಾಗಾಗಿ ಈ ವರ್ಷವೂ ಕೂಡ ಇಂಜಿನಿಯರಿಂಗ್ ಯೂಸ್ ಆಗುವ ಹಾಗೆ ನಮ್ಮ ಒಂದು ಚಾನಲಲ್ಲಿ ಏನಂತಂದರೆ ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ಸೇಮ್ ನಿಮ್ಮ ಒಂದು ನಾಳೆ ಆಪ್ಷನ್ ಎಂಟ್ರಿ ಪೇಜ್ ಅಂದರೆ ಕಾಲೇಜ್ ಸೆಲೆಕ್ಷನ್ ಮಾಡುವಂಥ ಪ್ರೊಸೆಸ್ಸಲ್ಲಿ ಒಂದು ಆಪ್ಷನ್ ಎಂಟ್ರಿ ಪೇಜಲ್ಲಿ ಯಾವ ರೀತಿ ನಿಮಗೆ ಪೇಜ್ ಡಿಸ್ಪ್ಲೇ ಆಗುತ್ತೋ ಅಂತಂದರೆ ಅದೇ ರೀತಿಯಾಗಿ ಈ ಒಂದು ಪೇಜ್ ಇದೆ ಅಂತಂದರೆ ಇದೇ ರೀತಿಯಾಗಿ ನಾಳೆ ಇರ್ತದೆ. ಹಂಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಆ್ಯಂಡ್ ಈ ಒಂದು ಫೀಡ್ಬ್ಯಾಕ್ ಬೇಕಂತಂದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದವ್ರಿಗೆ, ಈಗಾಗಲೇ ವಾಟ್ಸಪ್ ಗ್ರೂಪ್ ಇದ್ದವ್ರಿಗೆ ಶೇರ್ ಮಾಡ್ತೀನಿ. ಈಗ ಹೊಸದಾಗಿ ಜಾಯ್ನ್ ಆದವ್ರಿಗೆ ಸ್ವಲ್ಪ ಬಿಟ್ಟು ಶೇರ್ ಮಾಡ್ತೀನಿ. ಓಕೆ ಸರಿ ಸ್ನೇಹಿತರೆ, ಈಗ ಇಂಜಿನಿಯರಿಂಗ್ ನಿಮ್ಮೊಂದು ಕಾಲೇಜಸ್ ಅಂತ ಬಂದುಬಿಟ್ಟು ಈ ಒಂದು ಸೇಮ್ ಆಪ್ಷನ್ ಎಂಟ್ರಿ ಪೇಜ್ ಅಂತ ತೆಗೆದಾಗ ಇದೇ ರೀತಿಯಾಗಿ ಬರ್ತದೆ. ನಿಮಗೆ ಗೊತ್ತಿರುವಾಗೆ ಇದು ಒಂದು 2024 ಕಾಣಿಸ್ತೀವಿ ನೋಡಿ, 26/7/2024 ಅಂದರೆ ಕಾಣಿಸ್ತಿದೆ ನೋಡಿರಿ. 14/29 ಅಂತಂದರೆ 2/29ಕ್ಕೆ ಅಂದರೆ 2:30 ಮಧ್ಯಾಹ್ನ ಟೈಮ್ ಏನು ಮಾಡಿದೆ ಅಂತಂದರೆ ಇವೇ ಒಂದು ಕಾಲೇಜಸ್ ಏನು ಮಾಡಿದೆ ಅಂತಂದರೆ ಕಾಲೇಜ್ ಲಿಸ್ಟ್ನ PDF ಥರ ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ತೋರಿಸ್ತವಲ್ಲ ಅದನ್ನು ಒಂದು PDF ಮುಖಾಂತರ ನಿಮಗೆ ತೋರಿಸ್ತಿದ್ದೀನಿ. ಸೇಮ್ ಹಿಂಗೆ ಬಂದಿರ್ತದೆ ಅಂತಂದರೆ ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಫುಡ್ ಸೈನ್ಸ್, ಅಗ್ರಿಕಲ್ಚರ್ ಅಂದರೆ ಅಗ್ರಿ BSc, ಅಗ್ರಿ B.Tech ಮತ್ತು ವೆಟರ್ನರಿ ಸೈನ್ಸ್, ಫಾರ್ಮಡಿ, ನರ್ಸಿಂಗ್ ಈ ರೀತಿ ಕೋರ್ಸ್ ಬಂದಾಗ ನಮಗೆ ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀವಿ ಅಂತಂದರೆ ಆಪ್ಷನ್ ಎಂಟ್ರಿ ಇದೇ ರೀತಿ ಪೇಜ್ ಇರ್ತದೆ. ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊಂಡಾಗ ಸೇಮ್ ಈ ರೀತಿ ಕಾಲೇಜಸ್ ನಿಮಗೆ ಶೋ ಆಗ್ತಾ ಹೋಗ್ತಾವೆ. ಆ ಒಂದು ಕಾಲೇಜಲ್ಲಿ ಯಾವ ಕೋರ್ಸ್ ಇರ್ತಾವೆ ಅಂತಲೂ ಕೂಡ ಮುಂದೆ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಇನ್ನೊಂದು ಬಾಕ್ಸ್ ಬರುತ್ತೆ, ಇಲ್ಲಿ ಕಾಣಿಸಲ್ಲ, ಇಲ್ಲೊಂದು ಬಾಕ್ಸ್ ಬರುತ್ತೆ. ಇಲ್ಲಿ ನಾವು ಆಪ್ಷನ್ ಎಂಟ್ರಿ ಮಾಡೋದು ಅಂದರೆ 1 2 3 4 ಅಂತ ನಂಬರಿಂಗ್ ಏನಾಗ್ತು ಇದ್ರ ಈ ಕಾಲೇಜ್ ಮುಂದ್ಗಡೆ ಒಂದು ಅಂದರೆ ಬಾಕ್ಸ್ ಕೊಡ್ತಾರೆ, ಅದು ನಂಬರಿಂಗ್ ಹಾಕೋದು. ಈ ಒಂದು PDF ನಿಮ್ಗೆ ಏನು ಸಿಗುತ್ತಪ್ಪ ಅಂತಂದರೆ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗೆ ಒಂದು G ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, G ಟೈಪ್ ಅಂತಂದು ಗೌರ್ನಮೆಂಟು, ಆ್ಯಂಡ್ A ಅಂತಂದರೆ ಪ್ರೈವೇಟ್ ಏಡೆಡ್, B ಅಂತಂದರೆ ಪ್ರೈವೇಟ್ ಅನ್ಎಡೆಡ್, ಆ್ಯಂಡ್ C ಅಂತ ಬರ್ತವೆ ಡೀಮ್ಡ್ ಯೂನಿವರ್ಸಿಟಿ ಅಂತಂದು. ನೆಕ್ಸ್ಟ್ ಬಂದುಬಿಟ್ಟು ಮೈನಾರಿಟಿ LR ಅಂತ ಇದೆ, ನೆನ್ಪಿಡ್ಬೇಕು. ಸರಿ, ಈ ಒಂದು ಫೀಡಪ್ನ ಕಳಿಸ್ತೀನಿ, ಬಟ್ ಅದಕ್ಕಿಂತ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋಕೆ ಟ್ರೈ ಮಾಡ್ತೀನಿ ನಿಮಗೆ. ಈ ಒಂದು ಕಾಣಿಸ್ತಿದೆ ಅಲ್ವಾ, ಅಂದರೆ ಮೊದಲೇನು ಮಾಡಿದಾರೆ ಅಂತಂದರೆ ಎಲ್ಲನೂ ಕೂಡ ಗೌರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಆ ಒಂದು ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ ಇದ್ದಾವೆ, ಸೊ ಎಲ್ಲನೂ ಕೂಡ ಡೀಪಾಗಿ ಚೆನ್ನಾಗಿ ಬಂದಿದೆ. ಓಕೆ, ನಿಮಗೆ ಸೇಮ್ ಆಪ್ಷನ್ ಎಂಟ್ರಿ ಥರನೇ ಕಾಣಿಸ್ತಿದೆ. ಎಲ್ಲಿವರೆಗೂ G ಇದೆ, ಅಪ್ ಟು 25ವರೆಗೂ ಕೂಡ ಏನು ಕಾಣಿಸ್ತದೆ ನಿಮಗೆ Gನೇ ಕಾಣಿಸ್ತದೆ. ನೆಕ್ಸ್ಟ್ ಟೈಪು A ಬರ್ತದೆ ಅಂತಂದರೆ ಪ್ರೈವೇಟ್ ಏಡೆಡ್. ಇದು A ಎಲ್ಲಿವರೆಗೂ ಕಾಣಿಸ್ತದೆ ನಿಮಗೆ, ಟೋಟಲಾಗಿ A ಎಲ್ಲಿವರೆಗೂ ಕಾಣಿಸ್ತದೆ ಅಂತಂದರೆ 33ವರೆಗೂ ಕಾಣಿಸ್ತದೆ. B ಇದು ಭಾಳಷ್ಟು ಇರ್ತವೆ B ಕಾಲೇಜಸ್ಸು, ಯಾಕಂದರೆ ಪ್ರೈವೇಟ್ ಅನ್ಎಡೆಡ್ ಎಲ್ಲ. ಓಕೆ, ಪ್ರೈವೇಟ್ ಅನ್ಎಡೆಡ್ ಇಲ್ಲಿ ಕಾಣಿಸ್ತದೆ. RVಲಿ ಇದನ್ನೇ ಸ್ಟಾರ್ಟ್ ಆಗ್ತಿದೆ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಿಮಗೆ ಗೊತ್ತಿರುವಾಗೆ ಅಂದರೆ ಟಾಪ್ ಕಾಲೇಜಸ್ ಅಂತ ಏನು ಕರಿತೀವಿ ಅದರಲ್ಲಿ ಬರುವಂಥ RVದಲ್ಲಿ ಅದನ್ನೇನು ಮಾಡಿದ್ದಾರೆ ಅಂದರೆ ಪ್ರೈವೇಟ್ ಅನ್ಎಡೆಡಲ್ಲಿ ಹಾಕ್ಕೊಂಡಿದ್ದಾರೆ. ಅಂತದ್ರಿಂದ ಟಾಪ್ ಕಾಲೇಜ್ ವೈಸ್ ಅಲ್ಲ, ಆಪ್ಷನ್ ಎಂಟ್ರಿ ಇಲ್ಲಿ ಬರುವಂಥ ಪೇಜ್ ಥರ ಇದೆ, ಅದೊಂದು ನೆನ್ಪಿಡ್ಕೋಬೇಕು. ಇದು ಟಾಪ್ ಕಾಲೇಜ್ ಲಿಸ್ಟ್ ಅಂತ ಕೊಟ್ಟಿಲ್ಲ ನಾನು ನಿಮಗೆ. ಪ್ರೈವೇಟಲ್ಲೇ ನಿಮ್ಗೆ ಏನಂತಂದರೆ ಪ್ರೈವೇಟ್ ಮೊದಲು ಗೌರ್ಮೆಂಟು, ಅದಾದ ತಕ್ಷಣ ಪ್ರೈವೇಟ್ ಏಡೆಡ್, ಆ್ಯಂಡ್ B ಬಂದುಬಿಟ್ಟು ಪ್ರೈವೇಟ್ ಅನ್ಎಡೆಡು, ಮತ್ತು ಡೀಮ್ಡ್ ಯೂನಿವರ್ಸಿಟಿ, ನೆಕ್ಸ್ಟ್ ಮೈನಾರಿಟಿ ಬರುವಂಥದ್ದು ನೋಡಿ. Bದಲ್ಲಿ ಭಾಳ ಇದೆ ಅಂತ ಹೇಳಿದೆ ನಾನು, ಇಲ್ಲಿವರೆಗೂ ಕೂಡ ಇದೆ. ಅಂದರೆ 33ಗೆ ಮುಗಿದಾಗ 34ರಿಂದ ಸ್ಟಾರ್ಟ್ ಆಯ್ತು ಅಂತಂದರೆ ನೋಡಿ ಎಲ್ಲಿವರೆಗೂ ಮುಗಿತಾ ಇದೆ B ಅಂತಂದರೆ ಭಾಳಷ್ಟು, ಯಾಕಂದರೆ ಅಲ್ಲೇ ಬರುವಂಥದ್ದು ಕಾಲೇಜಸ್ ನಿಮಗೆ ಅಪ್ ಟು 203ವರೆಗೂ ಕೂಡ Bನೇ ಇದ್ದಾವೆ. ನೆಕ್ಸ್ಟ್ C ಸಿಗ್ತದೆ. ಓಕೆ, ಇದು ಡೀಮ್ಡ್ ಯೂನಿವರ್ಸಿಟಿ ಇದು ಕಾಣಿಸ್ತಿದಲ್ವಾ, C ಇದೆ 204ರಿಂದ ಸ್ಟಾರ್ಟ್ ಆಗ್ತದೆ. ಅದು ನೋಡಿ 204ಅಲ್ಲಿ ನಿಮಗೆ ಗೊತ್ತಿರುವಾಗೆ ಇಲ್ಲಿ PS ಕಾಣಿಸ್ತದೆ. ಅಂದರೆ ಇದು PS ಯೂನಿವರ್ಸಿಟಿ ನಿಮ್ಗೆ ಗೊತ್ತಿರುವಾಗೆ ಅದೇ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅದು ಹಾಕ್ಕೊಂಡಿದ್ದಾರೆ. ಅದೇ ತಕ್ಷಣ KLE ಟೆಕ್ನಾಲಜಿಕಲ್ ಅಂದರೆ ಅದೆಲ್ಲನೂ ಹಾಕ್ಕೊಂಡಿದ್ದಾರೆ. Cನೂ ಕೂಡ ಸ್ವಲ್ಪ ಇದ್ದಾವೆ, ಅವು ಕೂಡ ಕಾಣಿಸ್ತಿದೆ. ಎಲ್ಲಿವರೆಗೂ ಅಂತಂದರೆ 230ವರೆಗೂ ಕೂಡ C ಇದೆ. ಎಷ್ಟು 234 ನಿಮ್ಗೆ ಗೊತ್ತಿರುವಾಗ ಇದನ್ನ ಮೈನಾರಿಟಿ ಹಾಕ್ಬಿಟ್ಟು ಬ್ರಾಕೆಟ್ LRR ಅಂತ ಕೊಟ್ಟಿದ್ರು ನೋಡ್ರಿ. ಅದರಲ್ಲಿ ಒಂದೇದು ಬಂದುಬಿಟ್ಟು MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಅದು ಬೆಂಗಳೂರದ್ದು ಕೊಟ್ಟವ್ರೆ. ನೆಕ್ಸ್ಟ್ ಅಷ್ಟೇ ಮುಗೀತು, ಆಲ್ಮೋಸ್ಟ್ ಇಷ್ಟೇ. ಓಕೆ, 250 ಕಾಲೇಜಸ್ಸು ಕೊಟ್ಟಿದ್ದಾರೆ. ಅದ್ರ ಮುಂದ್ಗಡೆ ನೀವು ಏನು ಅರ್ಥ ಮಾಡ್ಕೋಬೇಕಂತಂದರೆ ಯಾವ್ಯಾವ ಬ್ರಾಂಚಸ್ ಇದಾವೆ ಮುಂದೆ ಅದನ್ನು ಕೂಡ ಈ ಒಂದು ಫಿಡಪ್ಪಲ್ಲಿ ಸಿಗ್ತದೆ. ಓಕೆ, ಸೇಮ್ ಆಪ್ಷನ್ ಎಂಟ್ರಿ ಪೇಜಲ್ಲಿ ಬರುವಂತಹ ಪೇಜಸ್ಸೇ ಇವು, ಮತ್ತು ಯಾವುದಲ್ಲ. ಓಕೆ, ಅವೇ ಇರ್ತವೆ. ಹೋಗ್ಬಿಟ್ಟು ಈ PDF ಗ್ರೂಪಲ್ಲಿ ಕಳಿಸಿರ್ತೀನಿ, ನೋಡ್ಕೋರಿ. ಆ್ಯಂಡ್ ಮೋರು ನಿಮ್ಗೆ ಇಲ್ಲೂ ಕೂಡ ಅಂದರೆ ಗ್ರೂಪ್ಗೆ ಜಾಯ್ನ್ ಆಗ್ಲಿಕ್ಕೆ ಅಂತಂದರೆ ಒಂದು ಟೈಮ್ ಸ್ಕ್ರೀನ್ಶಾಟ್ ಹೊಡ್ಕೊತೀರ ಅಂತಂದರೆ ಜಸ್ಟ್ ಸ್ಕ್ರಾಲ್ ಮಾಡ್ಕೊತ ಹೋಗ್ತೀನಿ, ಬರ್ಕೊತೀನಿ ಅಂತಂದರೆ ಬರ್ಕೋಬೋದು. ನಾನು ಸ್ವಲ್ಪ ಕಳ್ಸ್ಕೊತಿರ್ತೀನಿ. ಸ್ಕ್ರಾಲ್ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಫೋಟೋ ಹೊಡ್ಕೊತೀನಿ ಅಂತಂದರೆ ಹೊಡ್ಕೋಬೋದು. ಯಾಕಂದರೆ ಭಾಳಷ್ಟು ಇಂಪಾರ್ಟೆಂಟು ಕಾಲೇಜ್ ಲಿಸ್ಟ್ ಮಾಡೋಕ್ಕೆ ಎಷ್ಟು ಹುಡುಗರು ಅಷ್ಟು ಕಾಲೇಜ್ ಸಿಗ್ತಾ ಇರಲ್ಲ. ಇಲ್ಲಿ ನೀವು ಒಂದೇ ಒಂದು PDF ಎಲ್ಲನೂ ಕೂಡ ನಿಮ್ಗೆ ಸಿಗ್ತವೆ. ಸೊ ಇದು ಯಾವುದೇ ರೀತಿ ನಾನು ಕಾಸ್ಟ್ ಇಡಲ್ಲ, ಯಾಕಂದರೆ ಫ್ರೀ. ಎಲ್ಲ ಹುಡುಗರು ಏನು ಮಾಡೋಕ್ಕೂ ಆರಾಮ್ಸಾಗಿ ಮೊದಲೇ ಈಗ ಹಾಳೆ ಮುಂದೆ ಇನ್ನೂ ಕೂಡ ದೊಡ್ಡದು ಲೆಕ್ಕ ಇದೆ ನಿಮ್ಗೆ ಮಾಡೋದಕ್ಕೆ ಕೆಲಸ ಸಿಕ್ಕಾಪಟ್ಟದ. ಸೊ ಹಂಗಾಗಿ ಯಾವುದೇ ರೀತಿ ಕಾಸ್ಟ್ ಇಲ್ಲ, ಎಲ್ಲ ರೀತಿ ಫ್ರೀಯಾಗಿ PDF ಕಳಿಸ್ತೀನಿ, ಆರಾಮ್ಸಾಗಿ ನೋಡ್ಕೊರಿ. ಓಕೆ, ಸೊ ಫ್ರೀಯಾಗಿ ನಿಮ್ಗೆ ಏನೇ ಬರುವಂಥದ್ದು ಈ ಥರ ಎಲ್ಲ ಒಂದು ಕೋರ್ಸಸ್ದು ಬೇಕಂತಂದರೆ ಮೀನ್ಸ್ ಈಗ ಇಂಜಿನಿಯರಿಂಗ್ ಆಯ್ತು, ಈಗ ನೆಕ್ಸ್ಟ್ ಬೇರೆ ಬೇರೆ ಕೋರ್ಸಸ್ದು ಕೂಡ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಕಮೆಂಟಲ್ಲಿ ಹಾಕಿ. ಓಕೆ, ಯಾವ್ಯಾವ ಕೋರ್ಸ್ ನಿಮಗೆ ಬೇಕು ಅಂತಂದು, ಹಂಗಿದ್ರೆ ಮಾತ್ರ ಯಾವ ಒಂದು ಕೋರ್ಸ್ ಮಾಡಬೇಕಂತ ನನಗೆ ಗೊತ್ತಾಗುತ್ತೆ. ಓಕೆ, ಸೇಮ್ ಆಪ್ಷನ್ ಎಂಟ್ರಿಲಿ ಬರುವಂತಹ ಪೇಜಸ್ಗಳನ್ನು ನಿಮಗೆ ಕಾಲೇಜ್ ಲಿಸ್ಟ್ನ ಈ ರೀತಿ ಕೊಡ್ತಾ ಹೋಗ್ತೀನಿ. ಓಕೆ, ಲಾಸ್ಟ್ ಕೊಡೋದು ಕೊನೆಯದಾಗ ಕೂಡ ಟೈಪ್ ಕೊಟ್ಟಿದ್ದಾರೆ ನೋಡಿ, ಸೇಮ್ ಅದೇ. ಓಕೆ, ಸರಿ, ಬಾಯ್.